ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಡಿಸ್ಕಷನ್ ಮಾಡ್ತಾ ಇರೋದು ತುಮಕೂರು ಇವತ್ತು ರೈಲ್ವೆ ಸ್ಟೇಷನ್ ನಿಮಗೆ ಜಂಕ್ಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೋಮಣ್ಣ ಪ್ಲ್ಯಾನ್ ಮಾಡಿದರು. ಇವಾಗ ತುಮಕೂರು ರೈಲ್ವೆ ಸ್ಟೇಷನಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ರೈಲ್ವೆ ಸ್ಟೇಷನ್ ಮುಂದಿನ ದಿನಗಳಲ್ಲಿ ಇದು ರೈಲ್ವೆ ಜಂಕ್ಷನ್ ಕೂಡ ಆಗಬೇಕು. ಇದು ತುಮಕೂರು ರೈಲ್ವೆ ಸ್ಟೇಷನು ರೋಡ್ ಮಟ್ಟ ಎಲ್ಲ ನೋಡಿದ್ರೆ ತುಮಕೂರು ಜಂಕ್ಷನ್ ಆಗಬೇಕಿದು. ತುಮಕೂರು ಆಗುತ್ತೆ ನೆಕ್ಸ್ಟ್ ಫ್ಯೂಚರಲ್ಲಿ, ಮುಂದಿನ ದಿನಗಳಲ್ಲಿ ಅವೆಲ್ಲ ಮಾಡ್ಕೊತಾರೆ. ತುಮಕೂರಿನಿಂದ ಬೇರೆ ಬೇರೆ ನಗರಕ್ಕೂ ಕೂಡ ಹೋಗ್ಬೋದು. ಇಲ್ಲಿ ದೊಡ್ಡಬಳ್ಳಾಪುರ ಬೇರೆ ಬೇರೆ ಸೈಡ್ಗೆಲ್ಲ ನೀವು ತುಮಕೂರಿಂದನೇ ಹೋಗ್ಬೋದು. ನೀವು ತುಮಕೂರಿಂದ ಅವತ್ತು ನಾನು ಜನಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ 45 ನಿಮಿಷ ನಾವು ತುಮಕೂರಿಗೆ ತಲುಪಬಹುದು. ನಾನು ನಮ್ಮಮ್ಮ ಅವತ್ತು ಹೋಗಿದ್ವಿ. ಅವತ್ತು ಜನಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ ನಮ್ಮ ಅಪ್ಪ ನನ್ನ ಅಮ್ಮ ಎಲ್ಲ ಹೋಗಿದ್ವಿ. ಅವತ್ತು ನಂಗೆ ಅವತ್ತು ಹಾಸ್ಪಿಟ್ಲಿಗೆ ಹೋದಾಗ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗಿತ್ತಲ್ವ, ಹಾಗೆ ಟ್ರೈಲ್ ಬರ್ತಿದ್ವಲ್ಲ 45 ನಿಮಿಷ ನಾವು ತುಮಕೂರಿಗೆ ಬಂದು ರೀಚ್ ಆಗ್ಬಿಟ್ಟು ತುಮಕೂರಿಗೆ. ಅಷ್ಟು ನಮ್ಮ ಎಕ್ಸ್ಪ್ರೆಸ್ ಟ್ರೈನು ಭಾಳ ಫಾಸ್ಟ್ ಇದೆ ಕೂಡ. ಈ ಕುಣಿಗಲಾದರೆ ಸ್ಲೋ ಆಗುತ್ತೆ ಟ್ರೈನ್ಸು. 1 hour 45 minutes 2 hours 5 hours ತೊಗೋತಾನೆ. ಸುಮ್ಮನೆ ಕುಣಿಗಲ್ಗೆ ಹೋಗೋದು ವೇಸ್ಟ್ ಅದು. ಹಾಗಾಗಿ ತುಮಕೂರಿನಿಂದನೇ ಹಾಸನಕ್ಕೆ ಫಸ್ಟ್ ಇತ್ತು ರೈಲ್ವೆ ಲೈನು, ಅದನ್ನ ಕಿತ್ತಾಕಿದ್ರು. ಲ್ಯಾಂಡ್ ಅಕ್ವಿಸೇಷನ್ ಇಲ್ಲ ಅಂತ ಈಗ ಮತ್ತೆ ಅದನ್ನು ನಿರ್ಮಾಣ ಮಾಡಬೇಕು. ಹಾಗೆ ಕೇಂದ್ರ ರಾಜ್ಯ ಸಚಿವರು ಸೋಮಣ್ಣ ಅಂತ ತಿಳಿಸಿದ್ದಾರೆ. ನೆಕ್ಸ್ಟು ತುಮಕೂರು ರೈಲ್ವೆ ಸ್ಟೇಷನ್ ಹಾಗೂ ಜಂಕ್ಷನ್ ಕೂಡ ಆಗುತ್ತೆ. ಹೆಚ್ಚಿನ ಪ್ಲ್ಯಾಟ್ಫಾರ್ಮ್ಸ್ ಹಾಕ್ತೀನಿ, ಇನ್ನಷ್ಟು ದೊಡ್ಡ ಮಟ್ಟದ ಹೈಟೆಕ್ ಆಗಿರುತ್ತೆ. ಇದು ನೋಡಿದಾಗ ನಾನು ತುಮಕೂರು ಸ್ಟೇಷನ್ ನೆನ್ನೆ ನಾನು ವೀಡಿಯೋ ಹಾಕಿದ್ದೆ ಸ್ಟೇಟಸ್ಸಿಗೆ, ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಅದು ಹಳೆ ಚಿತ್ರ ತುಮಕೂರು ಸ್ಟೇಷನ್. ಇದು ಇನ್ನಷ್ಟು ಸಾಕಷ್ಟು ಹೈಟೆಕ್ ಮಾಡ್ತೀನಿ, ಹೆಚ್ಚಿನ ಪ್ಲ್ಯಾಟ್ಫಾರ್ಮ್ಸ್ ಹಾಕ್ತೀನಿ ಅಂತಲೂ ಕೂಡ ಬೇಡಿಕೆನೂ ಇದೆ. ಈಗಾಗಲೇ ತುಮಕೂರಲ್ಲಿ ಎಲೆಕ್ಟ್ರಿಕ್ ಲೋಕೋ ಶೆಡ್ ನಿರ್ಮಾಣ ಆಗ್ಬಿಟ್ಟಿದೆ, ನಿರ್ಮಾಣ ಆಗಿದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಮಾಯವಾಗ್ತಾ, ಅವ್ಯವಸ್ಥೆಗಳೆಲ್ಲವೂ ಮಾಯವಾಗಿ ಉತ್ತಮ ರೈಲ್ವೆ ಸ್ಥಾನ ಅಂತ ಜಾರಿಗೆ ಬರುತ್ತೆ ಅನ್ನುವಂಥದ್ದು. ಇವಾಗ ತುಮಕೂರಲ್ಲಿ ಬಹು ಹಂತಗಳ ಪಾರ್ಕಿಂಗ್ ಸಮಸ್ಯೆ ಅಂತ ಹೇಳಿದ್ರು. ಈ ಕ್ಷಣ ಹೌದು, ಈ ಕ್ಷಣಕ್ಕೂ ನಾವು ತುಮಕೂರು ನಿಲ್ದಾಣ ನೀವು ಗಮನಿಸಿದ್ರೆ ಈ ಕ್ಷಣಕ್ಕೂ ಕೂಡ ಈ 30ನೇ ತಾರೀಕು ಆಗಸ್ಟ್ 2024 ಇಸ್ವಿ, ಇವತ್ತು 24ನೇ ಇಸ್ವಿ ಅಲ್ಲ ಅಂತ ಗೊತ್ತು, 25ನೇ ಇಸ್ವಿ ಅಂತ ಗೊತ್ತು. ಈ ಕ್ಷಣಕ್ಕೂ ನಾವು ತುಮಕೂರು ನಿಲ್ದಾಣದಲ್ಲಿ ನೀವು ನೋಡಿದ್ರೆ ಹೌದು ಪಾರ್ಕಿಂಗ್ ಸಮಸ್ಯೆ ಇರುತ್ತೆ. ಇನ್ನಷ್ಟು ಭಾಳ ಸಮಸ್ಯೆಗಳ ಕಾಡ್ತೀವಿ. ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಅಲ್ಲಿ ಹೋಟೆಲ್ಸ್ ಆಗ್ಬೋದು, ಇವಾಗ ಸುಮ್ಮನೆ ಕಿರಿಕಿರಿಗಳು ಇವೆಲ್ಲ. ಟ್ರಾಫಿಕ್ ಪೊಲೀಸರಿಗಾಗ್ಬೋದು, ಸಂಚಾರ ಮಾಡೋವಂಥವ್ರಿಗಾಗ್ಬೋದು, ಆಟೋ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಲ್ಲಿ ಈ ಕ್ಷಣಕ್ಕೂ ಕೂಡ. ಈ ಮುಂದೆ ಈ ತಲೆದೋರೋದಿಲ್ಲ ಅನ್ನೋವಂಥದ್ದು. ಈ ತುಮಕೂರು ಬಸ್ ಸ್ಟಾಪ್ ಆಗಿದೆ, ಇನ್ನಷ್ಟು ದೊಡ್ಡ ಮಾಡ್ತಾ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ ಅನ್ನೋವಂಥದ್ದು ನಾನು ನೋಡ್ಬೋದಾಗಿದೆ. ಅದ್ರ ಜೊತೆಲಿ ತುಮಕೂರಿಂದ ಉತ್ತರ ಭಾರತಕ್ಕೂ ಕೂಡ ಕನೆಕ್ಟಿವಿಟಿ ಸಂಭವಿಸುವಂಥ ತುಮಕೂರು ಕೇಂದ್ರ ರೈಲ್ವೆ ಸ್ಥಾನ ಅಂತ ತಪ್ಪಾಗಲಿಕ್ಕಿಲ್ಲ. ಕೇವಲ ರಾಜಧಾನಿನ ಹೊರಟ್ರೆ ಕೇವಲ 40 ನಿಮಿಷ ನಾವು ತುಮಕೂರಿಗೆ ಬಂದು ತಲುಪ್ಬೋದು. ಅಂಥ ಎಕ್ಸ್ಪ್ರೆಸ್ ರೈಲ್ಗಳನ್ನ ನಾವು ತುಮಕೂರಲ್ಲಿ ನೋಡ್ತೀವಿ. ಯಶವಂತಪುರದಲ್ಲಿ ಕೇವಲ 30 ನಿಮಿಷಗಳ ಕಾಲ ತುಮಕೂರು ತಲುಪ್ಬೋದು. ಡಬಲ್ ಟ್ರ್ಯಾಕ್ ಆಗಿದೆ, ಎಲೆಕ್ಟ್ರಿಫಿಕೇಷನ್ ಆಗಿದೆ. ಜಮ್ಮು ಕಾಶ್ಮೀರದಾಗ ನಾವು ತುಮಕೂರಿನ ಸಂಚಾರ ಮಾಡ್ಬೋದು. ಜಮ್ಮು ಕಾಶ್ಮೀರ ತನಕ ನಾವು ತುಮಕೂರಿನ ಸಂಚಾರ ಮಾಡ್ಬೋದು. ಅಂಥ ಎಕ್ಸ್ಪ್ರೆಸ್ ರೈಲ್ಗಳನ್ನ ನಾವು ತುಮಕೂರಲ್ಲಿ ನೋಡ್ತೀವಿ. ಮುಂದೆ ತುಮಕೂರು ಭಾಗಷ್ಟು ಮಜಿಲುಗಳಲ್ಲಿ ಬದಲಾವಣೆ ಅಂತ ಸಾಗ್ತಾ ಇದೆ. ಆದಷ್ಟು ಬೇಗ ಶಂಕುಸ್ಥಾಪನೆ ಕಾರ್ಯ ಪ್ರಗತಿ ಅಂತ ಸಾಗಲಿ ಅನ್ನೋವಂಥದ್ದು ಕೂಡ ನಮ್ಮ ನಿಮ್ಮ ಮೇಲೆ ಆಶ್ರಯ ಕೊಡ ಅಂತಲೇ ಹೇಳ್ಬೋದು. ಈಗ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹೊಸ ರೈಲ್ವೆ ಲೈನ್ ಮಾರ್ಗ ಇನ್ನು 2 ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ರಾಜ್ಯ ಸಚಿವರು ಸೋಮಣ್ಣ ತಿಳಿಸಿದ್ದಾರೆ. ಅದರ ಜೊತೆಲಿ 2027 ಜನವರಿ 1ನೇ ತಾರೀಕಂದು ಕಾಮಗಾರಿ ಮುಗಿಯುತ್ತದೆ ಅಂತ ಹೇಳ್ಬಿಟ್ಟು ಸೋಮಣ್ಣ ತಿಳಿಸಿದ್ದಾರೆ. ನೆಕ್ಸ್ಟು ತುಮಕೂರಿಗೆ ಜಂಕ್ಷನ್ ಆಗುತ್ತೆ. ನೆಕ್ಸ್ಟ್ ಕುಣಿಗಲ್ಲು ಆದರೆ 2 hours 5 hours ಆಗುತ್ತೆ. ಅದು ಹಂಗೆ ಇರುತ್ತೆ. ಕುಣಿಗಲ್ಲು ಏನೋ ಕಿತ್ತಾಕಲ್ಲ, ಏನೋ ಮಾಡಲ್ಲ. ಇವಾಗ ತುಮಕೂರು ಸ್ಟೇಷನ್ಗೆ ಜಂಕ್ಷನ್ ಆಗ್ತಿದೆಯಲ್ವಾ, ಹಾಗಾಗಿ ಇನ್ನಷ್ಟು ದೊಡ್ಡ ಮಟ್ಟದ ಹೈಟೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೋಮಣ್ಣ ಅವರು. ಭಾಳ ಖುಷಿ ಆಗ್ತಾ ಇದೆ ಸೋಮಣ್ಣ ಅವರೇ. ಜೈ ಸೋಮಣ್ಣ. ನಿಮ್ಮ ಮಾತು, ನಿಮ್ಮ ಹೊಗಳಿಕೆ ಇದನ್ನು ಸದಾ ಇರಲಿ. ಹಾಗೂ ಅಂತೇಳಿ ನಾನು ನನ್ನ ಲಾಗಲ್ಲಿ ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೋಮಣ್ಣ ಅವರು ಜಂಕ್ಷನ್ ಮಾಡ್ತಾ ಇದ್ದಾರೆ ತುಮಕೂರು. ಸಿದ್ಧಗಂಗಾ ಸ್ವಾಮಿಗಳ ಇಡ್ತಾ ಇದ್ದಾರೆ, ಸಿದ್ಧಗಂಗಾ ಶ್ರೀಗಳ ಹೆಸರಿಡ್ತಾ ಇದ್ದಾರೆ. ಈಗ ಅಮೃತ್ ಭಾರತ್ ಯೋಜನೆಯಡಿ ತುಮಕೂರಿನಿಂದ ನಿರ್ಮಾಣ ಆಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ನಮಗೆ. ಹಿಂಗೆ ಆಗಲಿ ತುಮಕೂರು. ಆನ್ ದ ವೆರಿ ಬೆಸ್ಟ್ ತುಮಕೂರು ರೈಲ್ವೆ ಸ್ಟೇಷನ್. ಹಿಂಗೆ ಇನ್ನು ಚೆನ್ನಾಗಿ ಮಾಡು. ಒಳ್ಳೆ ಹೆಸರು ಮಾಡ್ತಾ ಇದೆಯಾ, ಒಳ್ಳೆಯದೊಂದು ಖುಷಿ ಆಗ್ತಾ ಇದೆ. ಒಳ್ಳೆ ಹೆಸರು ಮಾಡು. ಆನ್ ದ ವೆರಿ ಬೆಸ್ಟ್ ತುಮಕೂರು. ಥ್ಯಾಂಕ್ ಯು. ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜಯಂತಿ ಆಚರಣೆಯ ಸಂದರ್ಭದಲ್ಲಿ ನಾನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಇವತ್ತು ಸ್ವಾಮೀಜಿಯವರಿಗೆ ನನ್ನ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂಥೇಳಿ ಬಂದಿದ್ದೇನೆ. ಅದೇ ಪ್ರಕಾರ ನಮ್ಮ ಕಿರಿಯ ಸ್ವಾಮೀಜಿಗಳಾದಂಥ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸಿದ್ದೇನೆ. ನಮಗೆ, ನಮ್ಮ ಕುಟುಂಬಕ್ಕೆ
ಮತ್ತು ಮಠಕ್ಕೆ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ನಮ್ಮ ತಂದೆಯವ್ರಿಗೆ, ವಿಶೇಷವಾಗಿ ನಮ್ಮ ತಂದೆಯವರಿಗೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದನ್ನು ಸ್ವಾಮೀಜಿಯವರಿಗೆ ಇದ್ದಂಥ ಸಂಬಂಧ ಅದು ಯಾವತ್ತೂ ಕೂಡ ನಡ್ಕೊಂಡು ಹೋಗುತ್ತೆ. ನಾವು ಕೂಡ, ನಾನಾಗಲಿ ನಮ್ಮ ಸಹೋದರ ಡಾಕ್ಟರ್ ಶಿವಪ್ರಸಾದ್ ಅವರಾಗಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಾನು ಕೂಡ ಇವತ್ತಾಗಲಿ ಮುಂದೆ ಕೂಡ ಈ ಸಂಬಂಧವನ್ನು ಹಾಗೆ ನಡೆಸ್ಕೊಂಡು ಹೋಗ್ತೇವೆ. ಅದಕ್ಕಾಗಿ ಇವತ್ತು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದೇನೆ. ಇದೇ ಸಂದರ್ಭದಲ್ಲಿ ತುಮಕೂರಿಗೆ ರೈಲ್ವೆ ಸ್ಟೇಷನ್ ಏನಿದೆ, ಆ ರೈಲ್ವೆ ಸ್ಟೇಷನ್ಗೆ ಸ್ವಾಮೀಜಿಯವರ ಹೆಸರಿಡಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಬಂದಿತ್ತು. ಆ ಪ್ರಸ್ತಾವನೆಯನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅದನ್ನು ಅವರ ಒಪ್ಪಿಗೆಯನ್ನು ಪಡೆದು ಈಗ ಆದೇಶವನ್ನು ಹೊರಡಿಸ್ತಾರೆ. ಮುಂದಿನ ದಿನದಲ್ಲಿ ತುಮಕೂರು ರೈಲ್ವೆ ಸ್ಟೇಷನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಹೆಸರಿನಲ್ಲಿ ಇರುತ್ತೆ. ಅದು ಶಾಶ್ವತವಾಗಿ ಅದು ತುಮಕೂರಿನಲ್ಲಿ ಇರ್ತದೆ ಅಂಥೇಳಿ ಅದು ಒಂದು ನಾವು ಅವರಿಗೆ ಕೊಡ್ತಕ್ಕಂಥ ಗೌರವ. ಮಾನ್ಯ ಸೋಮಣ್ಣನವರು ರೈಲ್ವೆ ಖಾತೆ ರಾಜ್ಯ ಸಚಿವರು, ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ಅವರು ಕೂಡ ಕೇಂದ್ರದಲ್ಲಿ ಅವರ ಇಲಾಖೆಯ ವತಿಯಿಂದ ಅದನ್ನು ಮಂಜೂರು ಮಾಡಿಸಿ ಆ ಹೆಸರನ್ನು ಶಾಶ್ವತವಾಗಿ ಇಡಬೇಕು ಅಂತ ಮಾಡಿದ್ದಾರೆ. ಯಾಕೆ 5 ತಿಂಗಳು ಲೇಟ್ ಆಯಿತು? ಸೋಮಣ್ಣವರೆಲ್ಲ ಲೇಟ್ ಏನಿಲ್ಲ, ಅದೆಲ್ಲ ಸರ್ಕಾರದಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರು ಒಂದು ಹೆಸರಿಡಬೇಕಾದ್ರೆ ಯಾವುದಾದ್ರೂ ಒಂದು ರಸ್ತೆಗಾಗಲಿ, ಒಂದು ಸರ್ಕಲಿಗಾಗಲಿ ಅಥವಾ ಒಂದು ಕಟ್ಟಡಕ್ಕಾಗಿ ಹೆಸರಿಡಬೇಕಾದ್ರೆ ಕೆಲವು ಪ್ರಸ್ತಾವನೆಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಸರ್ಕಾರ ಅನುಮತಿಯನ್ನು ಕೊಡುತ್ತೆ. ಹಾಗಾಗಿ ಆ ಪ್ರೊಸೀಜರ್ ಆಗಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ತಡ ಆಗಿರ್ಬೋದು. ಹಾಂ, ಅಲ್ಲ, ನಮಗೆ ಭದ್ರಾ ಮೇಲ್ದಂಡೆದು ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಇದನ್ನು ಪರಿಗಣಿಸಬೇಕು, ಘೋಷಿಸಬೇಕು. ಅದು ಹಿಂದೆ 2 ವರ್ಷದ ಹಿಂದೆ ಕೇಂದ್ರದ ಹಣಕಾಸಿನ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಡ್ಜೆಟ್ನಲ್ಲೇ ನಮಗೆ 5,300 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಕೊಡ್ತೇವೆ, ಅಡಿಷನಲ್ ಗ್ರ್ಯಾಂಟ್ ಆಗಿ ಕೊಡ್ತೇವೆ ಅಂತ ಬಡ್ಜೆಟ್ನಲ್ಲೇ ಹೇಳಿದರು. ನಾವು ಭಾಳ ಸಂತೋಷದಿಂದ ಇದ್ದು, ಯಾಕೆಂದರೆ ನಮಗೆ ಅದೊಂದು ಭಾಳ ದೊಡ್ಡ ಯೋಜನೆ, ಭಾಳ ತಾಲೂಕುಗಳಿಗೆ ಅನುಕೂಲ ಆಗ್ತಕ್ಕಂಥ ನೀರಾವರಿ ಯೋಜನೆ. ಆದರೆ ಕಾರಣಾಂತರದಿಂದ ಅವರು ಕೊಡೋದಕ್ಕೆ ಆಗಿಲ್ಲ, ಇಲ್ಲಿವರೆಗೂ ಕೊಟ್ಟಿಲ್ಲ. ಆದರೂ ಕೂಡ ಆ ಯೋಜನೆ ನಿಲ್ಲೋ ಹಾಗಿಲ್ವಲ್ಲ, ಅದನ್ನು ಆ ಕಾಮಗಾರಿಗಳನ್ನು ಬೇಗ ತ್ವರಿತವಾಗಿ ಮಾಡಬೇಕು ಅಂತ ನಾವು ಕೂಡ ಹೊರಟಿದ್ದೇವೆ. ಅಲ್ಲಿ ಎಲ್ಲೋ 1-2 ಕಡೆ ಫಾರೆಸ್ಟ್ ಏರಿಯಾ ಬರೋದರಿಂದ ಅದು ಸ್ವಲ್ಪ ನಿಧಾನ ಆಗಿದೆ. ಅದು ಕೂಡ ಕೇಂದ್ರ ಸರ್ಕಾರದ ಅನುಮತಿ ಬೇಕು, ಫಾರೆಸ್ಟು ಕ್ಲಿಯರೆನ್ಸ್ ಆಗ್ಬೇಕಾದ್ರೆ. ಅದೆಲ್ಲ ಆಗ್ತಾಯಿದೆ, ಪ್ರೊಸೀಜರ್ ಆಗ್ತಾಯಿದೆ, ಕೆಲಸನೂ ಆಗ್ತಾಯಿದೆ. ನಮಗೆ ಕೊರಟಗೆರೆಗೆ ಬರೋದು ಡೌಟು ಮಧುಗಿರಿಗೆ ಬರುತ್ತೆ, ಮಧುಗಿರಿ ಸ್ವಲ್ಪ ಭಾಗಕ್ಕೆ ಬರುತ್ತೆ. ಆಮೇಲೆ ಪಾವಗಡಕ್ಕೆ ಈಗಾಗಲೇ ನೀರು ಬರ್ತಾಯಿದೆ. ಏನು 2,300 ಕೋಟಿ ರೂಪಾಯಿನಲ್ಲಿ ಆ ಯೋಜನೆ, ಕುಡಿಯುವ ನೀರಿನ ಯೋಜನೆ ಮಾಡಿದ್ದು, ಅದು ಕೂಡ್ಲಿಗೆ ಇರ್ಬೋದು, ಚಳ್ಳಕೆರೆ ಇರ್ಬೋದು, ಹಿರಿಯೂರು ಇರ್ಬೋದು, ಇವೆಲ್ಲದಕ್ಕೂ ಕೂಡ ನೀರು ಬರುತ್ತೆ ಅದರಿಂದ. ಹಾಗಾಗಿ ಆ ಯೋಜನೆ ಈಗಾಗಲೇ ಕಾರ್ಯಗತ ಆಗಿದೆ. ಪಾವಗಡಕ್ಕೆ ಸುಮಾರು 328 ಹಳ್ಳಿಗಳಲ್ಲಿ ಇನ್ನು 280 ಹಳ್ಳಿಗಳಿಗೆ ಈಗಾಗಲೇ ನೀರು ಕೊಡ್ತಾ ಇದ್ದೇವೆ. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸದ್ಯದಲ್ಲೇ ಉದ್ಘಾಟನೆ ಮಾಡೋರಿದ್ದಾರೆ. ಎತ್ತಿನೊಳೆ ಯಾವಾಗ? ಎತ್ತಿನೊಳೆ ಕೆಲಸ ನಡೀತಾ ಇದೆ. ನಾವು ಹಣ ಬಿಡುಗಡೆ ಪ್ರತಿ ವರ್ಷ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇರುವಂಥ ಆರ್ಥಿಕ ಏನು ನಮ್ಮ ಈ ವ್ಯವಸ್ಥೆಯಲ್ಲಿ ಎಷ್ಟು ಹಣ ಕೊಡ್ಬೋದು ಅಷ್ಟು ಹಣನ ಕೊಡ್ತಾ ಇದ್ದೀವಿ. ಬರುವ ಜೂನಿಗೆ ಬಹುಶಃ ಅರಸೀಕೆರೆಗೆ ತಲುಪುತ್ತೆ ಅಂತ ಹೇಳಿ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಈ ಕೆಲಸಗಳು ನಮ್ಮಲ್ಲಿ 2-3 ಕಡೆ ಫಾರೆಸ್ಟ್ದು ಪ್ರಾಬ್ಲಮ್ ಆಗಿದೆ. ಅದು ಬಗೆಹರಿದ್ರೆ ಮುಂದಿನ ಜೂನಿಗೆ ತುಮಕೂರಿಗೆ ಬರುತ್ತೆ. ಆನಂತರ ಮುಂದೆ ಚಿಕ್ಕಬಳ್ಳಾಪುರ,
ಕೋಲಾರಕ್ಕೆ ಹೋಗುತ್ತೆ. ಕುಡಿಯೋ ನೀರಿಗೆ ಸಮಸ್ಯೆ ಏನಿದೆ ತುಮಕೂರು ಸಿಟಿ ಸೇರಿದಂತೆ ಈಗ ಸದ್ಯ ಏನು ಸಮಸ್ಯೆ ಇಲ್ಲ. ತುಮಕೂರಿನಲ್ಲಿ ಕೂಡ ಸದ್ಯ ಸಮಸ್ಯೆ ಇಲ್ಲ. ಇನ್ನು ಜೂನ್ ಜುಲೈವರೆಗೆ ನಮಗೆ ಬುಗುಡ್ನಳ್ಳಿಯಲ್ಲಿ ನೀರು ಇವಾಗ ಏನು ಶೇಖರಣೆ ಮಾಡಿದ್ದೀವಿ ಅದು ಆಗುತ್ತೆ ಅಂತೇಳಿ ನಮ್ಮ ಕಮಿಷನರ್ ಹೇಳ್ತಿದ್ದಾರೆ. ಅಷ್ಟರೊಳಗಡೆ ನಾವು ಇನ್ನೂ ಹೆಚ್ಚು ತೊಂದರೆ ಆಗಬಾರ್ದು ಅಂತೇಳಿ ಬಹುಶಃ ಮೇ ತಿಂಗಳಲ್ಲಿ ನಾನು ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜಣ್ಣವರು ಅವರೇ ICC ಅಧ್ಯಕ್ಷರಿರ್ತಾರೆ, ಅವರನ್ನು ನಮಸ್ಕಾರ ವೀಕ್ಷಕರೇ, ನಾನು ಅಮಿತ್ ಪ್ರಕಾಶ್. ನಮ್ಮ ಕರ್ನಾಟಕ ಟಿವಿಯ ಇದೊಂದು ವಿಶೇಷ ಸುದ್ದಿ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ತುಮಕೂರು, ನಮ್ಮ ತುಮಕೂರು ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಯಾಕಂತಂದರೆ ನಮ್ಮ ತುಮಕೂರು ನಮಗೆ ಭಾಳ ಇಷ್ಟ. ನಾವು ಯಾಕಂದರೆ ಬದುಕ್ತಾ ಇದ್ದೀವಿ, ಬದುಕನ್ನು ಕಟ್ಕೊಂಡಿದ್ವಿ, ಓದ್ತಾ ಇದ್ದೀವಿ. ಸೊ ಹೀಗಿದ್ಮೇಲೆ ನಮ್ಗೆ ರಾಜಧಾನಿ ಭಾಳ ಹತ್ರ ಆದಮೇಲೆ ರಾಜಧಾನಿಯ ಜೊತೆಯಿನ್ನ ಒಡನಾಟ ಕೂಡ ನಮಗೆ ಸಾಕಷ್ಟು ನಮಗೆ ತುಂಬಾ ಹತ್ರ. ಹಾಗಾಗಿ ನಮ್ಮ ತುಮಕೂರು ರಾಜಧಾನಿ ಹಾಗೂ ರಾಜ್ಯದ ಇತರೆ ಜಿಲ್ಲೆಗಳನ್ನು ಸಂಪರ್ಕಿಸುವಂತಹ ಕೇಂದ್ರ ಬಿಂದು ಅಂತ ತಪ್ಪಾಗಲಿಕ್ಕಿಲ್ಲ. ಉತ್ತರ ಕರ್ನಾಟಕ ನಾವು ಸಂಪರ್ಕಿಸಬೇಕು ಹಾಗೂ ರೈಲಿನ ಮುಖಾಂತರ ನಾವು ಸಂಪರ್ಕಿಸಬೇಕು ಅಂತಂದರೆ ತುಮಕೂರು ಈಸ್ ದ ಮೇಜರ್ ಸಿಟಿ. ಇಂಥ ತುಮಕೂರಿನ ರೈಲು ನಿಲ್ದಾಣ ಈಗ ಮೇಲ್ದರ್ಜೆಗೆ ಏರ್ತಾ ಇದೆ. ಏನಪ್ಪ ಮಾಡ್ತಾರಾಗಿದ್ದರೆ ಮೇಲ್ದರ್ಜೆಗೆ ಹೆಚ್ಚಿನ ರೈಲುಗಳನ್ನ ಹಾಕ್ತಾರ. ಈಗ ಆಲ್ರೆಡಿ ಹೆಚ್ಚಿನ ರೈಲುಗಳು ಸಂಚಾರ ಮಾಡ್ತಾ ಇದ್ದಾವೆ. ಹಾಗಾಗಿ ನಮ್ಮ ತುಮಕೂರು ಈಗ ಅತ್ಯಾಧುನಿಕ ಟಚ್ ಆಗ್ಬೋದು, ಸ್ಮಾರ್ಟ್ ಟಚ್ ಆಗ್ಬೋದು, ಅತ್ಯಾಧುನಿಕ ವ್ಯವಸ್ಥೆಯನ್ನು ಪಡೀತಾ ಇದೆ. ಇಂಥ ರೈಲ್ವೆ ಕೇಂದ್ರ ರಾಜ್ಯ ಸಚಿವ ವಿ ಸೋಮಣ್ಣ ಇವಾಗಲೇ ಭಾಳ ಸಂತಸದಿಂದ ಹಂಚ್ಕೊಂಡಿದ್ದಾರೆ ನಮ್ಮ ಫೇಸ್ಬುಕ್ ಖಾತೆಯಲ್ಲಿ. ಸಾಕಷ್ಟು ಕುತೂಹಲನೂ ಕೂಡ ಇದೆ. ಹಾಗೂ ತುಮಕೂರು ಹಾಗೂ ತುಮಕೂರಿನ ಅವಲಂಬಿಸಿರುವಂತಹ ಬೇರೆ ಬೇರೆ ನಗರಕ್ಕೂ ಕೂಡ ಭಾಳ ಖುಷಿಯ ವಿಚಾರನೆ. ಏನು ಮಾಡ್ತಾರಾಗಿದ್ದರೆ ಒಂದು ಡಿಸೈನ್ ನೀವು ಬಲಭಾಗದಲ್ಲಿ ನೀವು ಗಮನಿಸ್ಬೋದು. ಇದೊಂದು ಡಿಸೈನ್ ತುಮಕೂರು ನಿಲ್ದಾಣ ಮುಂದೆ ಹೇಗಿರುತ್ತೆ, ಭವಿಷ್ಯದಲ್ಲಿ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ನಿಮಗೆ ಸಿದ್ಧಗಂಗಾ ಮಠ ಏನಿದೆ, ತ್ರಿವಿಧ ದಾಸೋಹದ ಕೇಂದ್ರ ತುಮಕೂರಿನಲ್ಲಿ ಇಡೀ ವಿಶ್ವಕ್ಕೆ ಚಿರಪರಿಚಿತವಾಗಿರುವಂತಹ ಶಿವೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಇದ್ದಂತಹ ನೆಲ. ಈ ಒಂದು ಮಠದ ಮಾದರಿಯಲ್ಲಿ ತುಮಕೂರಿನ ರೈಲು ನಿಲ್ದಾಣ ನಿರ್ಮಾಣ ಆಗ್ತಾ ಇದೆ ಅನ್ನೋಂಥದ್ದು. ಇದು ಭವಿಷ್ಯದ ಕನಸು. ಈ ಕನಸನ್ನು ನನಸು ಮಾಡೋದಕ್ಕೆ ಎಲ್ಲ ಪರ್ಮಿಷನ್ಸು ಕೂಡ ರೈಲ್ವೆ ಖಾತೆ ರಾಜ್ಯ ಸಚಿವರು ವಿ ಸೋಮಣ್ಣ ಪಡ್ಕೊಂಡು ಬಂದಿದ್ದಾರೆ. ಏನೇನೆಲ್ಲ ಇರುತ್ತೆ ಇಲ್ಲಿ ಸೌಲಭ್ಯ, ಒಂದು ಕಟ್ಟಡ ಒಂದೇ ಹಿಂಗಿರುತ್ತಾ, ಏನೇನೆಲ್ಲ ಇಲ್ಲಿ ಸೌಲಭ್ಯ ಇರುತ್ತೆ ಅನ್ನೋದು ಪ್ರಯಾಣಿಕರಿಗೆ ಅತ್ಯಂತ ಶೀಘ್ರವಾಗಿ ಎಲ್ಲ ಸೌಲಭ್ಯಗಳನ್ನ ಮಾಡ್ಕೊತೀನಿ ಅನ್ನೋಂಥದ್ದು ವಿಷಯನ ನೋಡ್ಬೋದಾಗಿದೆ. ಮತ್ತು ಭವಿಷ್ಯಕ್ಕೆ ಅಗತ್ಯತೆಗೆ ಸೌಲಭ್ಯಗಳು ಮತ್ತು ಪ್ರಯಾಣಿಕರು ರೈಲು ಬರುತ್ತೆ ಅಂದಾಗ ಅದೆಲ್ಲ ಹೋಗಿ ನಿಂತ್ಕೋಬೇಕು, ಇಲ್ಲ ಟೀ ಅಂಗಡಿ ಹತ್ರ ಹೋಗಿ ನಿಂತ್ಕೋಬೇಕು, ರೈಲು ಬರುತ್ತಿಲ್ಲ ನೋಡ್ಕೋಬೇಕು, ಟಿಕೆಟ್ ತೆಗೆದುಕೊಂಡು ಹೋಗ್ಬೇಕು, ಅಕಸ್ಮಾತ್ ಕ್ಯಾನ್ಸಲ್, ಈ ಥರ ಗೊಂದಲಗಳು ಅತ್ಯಾಧುನಿಕವಾದಂತಹ ಮಾಡ್ಕೊತಾ ಇದ್ದಾರೆ. ಎಲ್ಲ ಸೌಲಭ್ಯಗಳು ಕೈಗೆ ಸಿಗಲಿ ಅನ್ನೋವಂಥದ್ದು ಮಾಡ್ಕೊತಾ ಇದ್ದಾರೆ ಕೂಡ. ಇನ್ನು ಭವಿಷ್ಯಕ್ಕೆ ಅಗತ್ಯ ಸೌಲಭ್ಯಗಳನ್ನ ಇಲ್ಲಿ ನೋಡ್ಬೋದಾಗಿದೆ. ಮತ್ತು ಭವಿಷ್ಯ ಅಗತ್ಯ ಸೌಲಭ್ಯಗಳು ಯಾರು ಹೆದರ್ಬೋದು, ಸಿಗೋಗೇ ಇಲ್ಲ. ಹೋಗೋದೇ ಎಂಟ್ರೆನ್ಸು, ಮತ್ತೊಂದು ಕಡೆ ಸಾಕಷ್ಟು ಕುತೂಹಲನೂ ಕೂಡ ಇದೆ ಸೇಫ್ಟಿ ವಿಚಾರವಾಗಿ. ಯಾಕಂತಂದರೆ ತುಮಕೂರು ರೈಲ್ವೆ ಸ್ಟೇಷನ್ಗೆ ಸಾಕಷ್ಟು ದಾರಿಗಳು ಕಳದಾರಿ ಕೂಡ ಇದ್ದಾವೆ. ಪ್ಲಾಟ್ಫಾರ್ಮ್ ಟಿಕೆಟ್ ಕೂಡ ತೆಗೆದುಕೊಬೇಕು ಅಂತಾರೆ. ಎಲ್ಲಿಯೂ ಕೂಡ ಒಂದು ಶಿಸ್ತು ಪಾಲನೆ ಆಗ್ತಿಲ್ಲ. ಹೇಗಾದರೆ ಹೋಗೋದು ಬರೋದು ಇವೆಲ್ಲ ಕೂಡ ನಡೀತಾ ಇದೆ. ಆದರೆ ಬೆಂಗಳೂರಲ್ಲಿ ಇವೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೆಟಲ್ ಡಿಟೆಕ್ಟರ್ಗಳಿದ್ದಾವೆ. ಅದು ತುಮಕೂರು ರೈಲು ನಿಲ್ದಾಣದಲ್ಲಿ ಭಾಳ ಮುನ್ನೆಚ್ಚರಿಕೆ ಅಂತಲೇ ಹೇಳ್ಬೋದು ಈ ಕ್ಷಣಕ್ಕೆ. ಬಟ್ ಈ ಒಂದು ಯೋಜನೆ ಬಂದರೆ, ಇದೇ ಥರ ಏನಾದ್ರು ಕಟ್ಟಡ ಏನಾದ್ರು ನಿರ್ಮಾಣ ಆದರೆ ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಮಾಯವಾಗ್ತವೆ. ಅವ್ಯವಸ್ಥೆಗಳೆಲ್ಲ ಮಾಯವಾಗಿ ಉತ್ತಮವಾದ ರೈಲು ಸ್ಥಾನವಂತೂ ಜಾರಿಗೆ ಬರುತ್ತೆ ಅನ್ನೋಂಥದ್ದು. ಹಾಗಾಗಿ ಬರುತ್ತೆ ಅನ್ನೋಂಥದ್ದು ನೋಡೋ ದೃಷ್ಟಿನ ಮಾಡ್ಕೊತಾರೆ. ಸೊ ಹೆಚ್ಚಿನ ಪ್ಲ್ಯಾಟ್ಫಾರ್ಮ್ಗಳ ನಿರ್ಮಾಣ, ಈಗ 4 ಪ್ಲ್ಯಾಟ್ಫಾರ್ಮ್ಗಳಿದೆ. ಇನ್ನೂ ಹೆಚ್ಚಿನ ಪ್ಲ್ಯಾಟ್ಫಾರ್ಮ್ಗಳನ್ನ ಅಗತ್ಯ ಸಿದ್ಧತೆಗಳನ್ನ ಮಾಡ್ಕೊತಾರೆ. ಸೊ ಪ್ಲ್ಯಾಟ್ಫಾರ್ಮ್ಗಳಿಗೆ ಕವರೇಜ್ ಮಾಡ್ತಾರೆ, ಅವು ಕಂಪ್ಲೀಟ್ ಆಗೋದನ್ನು ಕವರ್ ಮಾಡ್ತಾರೆ. ಯಾರೋ ಮಳೆಯಲ್ಲಿ ನೆಲೆಯೋ ಆಗಿಲ್ಲ, ರೈಲ್ವೆ ಸ್ಟೇಷನಲ್ಲಿ ಇರೋದು ಸೇಫ್ ಜಾಗ ಅನ್ನೋವಂಥ ವಾತಾವರಣವು ಕೂಡ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರು ನಿರ್ಧಾರ ಮಾಡಿದ್ದಾರೆ. ಪ್ರಸ್ತಾವಿತ ಮುನ್ನೋಟ ಹೇಗಿದೆ ಅಂತ ಭಾಳ ಬ್ಯೂಟಿಫುಲ್ ಆಗೂ ಕಾಣಿಸ್ತಾ ಇದೆ. ಇಷ್ಟೇ ಬ್ಯೂಟಿಫುಲ್ಲಾಗಿ ನಾವು ಅದನ್ನು ಉಳಿಸ್ಕೊಂಡು ಕೂಡ ಹೋಗಬೇಕು. ಆದಷ್ಟು ಬೇಗ ಶಂಕುಸ್ಥಾಪನೆ ಕಾರ್ಯ ಪ್ರಗತ್ಯತ್ತ ಸಾಗಲಿ ಅನ್ನುವಂಥದ್ದು ಕೂಡ ಪ್ರಯಾಣಿಕರಿಗಾಗ್ಬೋದು, ವಿದ್ಯಾರ್ಥಿನಿಗಾಗ್ಬೋದು, ದೂರಗಳಿಂದಲೂ ಬರ್ತಾರೆ. ಉತ್ತರ ಭಾರತಕ್ಕೂ ಕೂಡ ಕನೆಕ್ಟಿವಿಟಿ ಸಂಭವಿಸುವಂಥ ತುಮಕೂರು
ಕೇಂದ್ರ ರೈಲ್ವೆ ಸ್ಥಾನ ಅಂತ ತಪ್ಪಾಗಲಿಕ್ಕಿಲ್ಲ. ಕೇವಲ ರಾಜಧಾನಿನ ಹೊರಟ್ರೆ ಕೇವಲ 40 ನಿಮಿಷದಲ್ಲಿ ನಾವು ತುಮಕೂರು ತಲುಪ್ಬೋದು ಅಂತ ಎಕ್ಸ್ಪ್ರೆಸ್ ರೈಲ್ಗಳನ್ನ ನಾವು ತುಮಕೂರಿಗೆ ನೋಡ್ತೀವಿ. ಯಶವಂತಪುರದ ಕೇವಲ 30 ನಿಮಿಷಗಳ ಕಾಲ ತುಮಕೂರು ತಲುಪ್ಬೋದು. ಡಬಲ್ ಟ್ರ್ಯಾಕ್ ಆಗಿದೆ, ಎಲೆಕ್ಟ್ರಿಫಿಕೇಷನ್ ಆಗಿದೆ, ಜಮ್ಮು ಕಾಶ್ಮೀರ ತನಕ ನಾವು ತುಮಕೂರಿನ ಸಂಚಾರ ಮಾಡ್ಬೋದು ಅಂತ ಎಕ್ಸ್ಪ್ರೆಸ್ ರೈಲ್ಗಳು ನಮಗೆ ತುಮಕೂರಲ್ಲಿ ಲಭ್ಯ ಇದೆ. ಹಾಗಾಗಿ ಈ ಒಂದು ರೈಲು ನಿಲ್ದಾಣ ಅತ್ಯಧಿಕ ಮಜಿಲೆಗಳಲ್ಲಿ ಬದಲಾವಣೆ ಅಂತ ಸಾಗುತ್ತಾ ಇದೆ ಅನ್ನುವಂಥದ್ದು. ಆದಷ್ಟು ಬೇಗ ಈ ಶಂಕುಸ್ಥಾಪನೆ ಕಾರ್ಯ ಪ್ರಗತಿಯತ್ತ ಸಾಗಲಿ ಅನ್ನುವಂಥದ್ದು ಕೂಡ ನಿಮ್ಮೆಲ್ಲರ ಆಶ್ರಯ ಕೋರೋಣ.